ಭಾರತ ಏನಾದರೂ ಫೈನಲ್ ಮ್ಯಾಚ್‌ನು ಕೂಡ ಅದೇ ಥರ ಆಗುತ್ತಾ? ಯಾಕೋ ಈ ಸ್ಟೇಡಿಯಂ ನಮಗೆ ಲಕ್ ಇಲ್ಲ. ಆ ಥರ ಒಂದು ಎಲ್ಲ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸೊ, ಆ ಥರ ಯೋಚನೆ ಮಾಡೋರು ಒಂದ್ ಕಡೆ ಆದ್ರೆ, ಇನ್ನೊಂದು ವರ್ಗದ ಫ್ಯಾನ್ಸ್ ಏನಂತಂದ್ರೆ, ಯಾವುದೇ ಏನೇ ಆಗಿರ್ಬೋದು 100% ಭಾರತ ಫೈನಲ್ ಮ್ಯಾಚನ್ನ ಗೆಲ್ಲುತ್ತೆ. ಪಿಚ್ ಆಗಿರ್ಬೋದು, ಸ್ಟೇಡಿಯಂ ಆಗಿರ್ಬೋದು, ಆಟಗಾರರಾಗಿರ್ಬೋದು, ಎಲ್ರೂ ಕೂಡ ಅವ್ರದ್ದೇ ಆದಂತಹ ಒಂದು ಪ್ರದರ್ಶನ ಮಾಡ್ತಿದ್ದಾರೆ. ಎಲ್ಲ ಕೂಡ ಭಾರತಕ್ಕೆ ಒಂಥರ ಸಪೋರ್ಟಿವ್ ಆಗಿದೆ. ಅಂದ್ರೆ ಪ್ಲಸ್ ಆಗಿದೆ. ನ್ಯೂಜಿಲೆಂಡ್‌ಗೆ ನೋಡ್ಕೊಂಡ್ರೆ ಮೈನಸ್ ಆಗಿದೆ ಅಂತ ಮಾತಾಡ್ತಿದ್ದಾರೆ. ಸೊ, ಎರಡೂ ತಂಡಗಳು ಕೂಡ ಸ್ಟ್ರಾಂಗ್ ಆಗಿದೆ. ಇನ್ನ ಕೆಲವೇ ಕ್ಷಣಗಳಲ್ಲಿ ಮ್ಯಾಚ್ ಈ ಒಂದು ಹೈ ವೋಲ್ಟೇಜ್ ರಣ ಭೀಕರ, ರಣ ರೋಚಕ, ಯಾವ ಥರ ಹೇಳಿದ್ರು ಕಮ್ಮಿ ಅಂತ ಒಂದು ಮ್ಯಾಚು, ಹಣಾಹಣಿ, ಒಂಥರ ವಾರ್ ಹೇಳ್ಬೋದು. ಇನ್ನೊಂದು ಬೇರೆ ವಾರ್ ನಡೀತಿದ್ರೆ ಕ್ರಿಕೆಟಲ್ಲಿ ಇದು ಒಂಥರ ವಾರು. ಸೊ, ಸ್ಟಾರ್ಟ್ ಆಗ್ತಿದೆ. 100% ಎಲ್ಲ ಭಾರತೀಯರು, ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಭಾರತಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಭಾರತ ಕೂಡ ಗೆಲ್ಲೋ ಒಂದು ಎಲ್ಲ ವಿಶ್ವಾಸದಲ್ಲಿದೆ. ಇನ್ನು ನ್ಯೂಜಿಲೆಂಡ್ ಕೂಡ ಅದೇ ಥರ ಸ್ಟ್ರಾಂಗ್ ಆಗಿದೆ. ನೋಡಬೇಕು ಯಾವ ಒಂದು ಇದರಲ್ಲಿ ನ್ಯೂಜಿಲೆಂಡನ್ನು ಕಟ್ ಹಾಕ್ತಾರೆ, ಯಾವ ಥರ ಭಾರತದವರು ನ್ಯೂಜಿಲೆಂಡ್‌ಗೆ ಸೋಲುಣಿಸ್ತಾರೆ ಅಂತ ಅವ್ರದ್ದೇ ಆದಂಥ ಸ್ಟ್ರಾಟಜಿ ಪ್ಲಾನ್ ಯಾವ ಥರ ಇರುತ್ತೆ ನೋಡಬೇಕಾಗುತ್ತೆ. ಸೊ, ಭಾರತ ICC ಟೂರ್ನಿಗಳ ಒಂದು ಮತ್ತೊಂದು ಕಪ್ಪನ್ನು, ಒಟ್ಟಾರೆ 3ನೇ ಬಾರಿ, ಸತತ 2ನೇ ಬಾರಿ T20 ವರ್ಲ್ಡ್ ಕಪ್ಪನ್ನು ಗೆಲ್ಲೋ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಿದೆ.